ಯುವಕನನ್ನ ಮದುವೆ ಆಗಿದ್ದಾಳೆ ಅಂತ ಹೆತ್ತ ಮಗಳನ್ನೇ ಪಾಪಿ ತಂದೆ ಕೊಡಲಿ ಕುಡುಗೋಲ್ನಲ್ಲಿ ಹೊಡೆದು ಕೊಂದಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ಮಾನ್ಯ, ಕರಳ ಹಿಂಡತ್ತೆ ಗರ್ಭಿಣಿ ಮಾನ್ಯ ಕೊನೆಯ ದೃಶ್ಯಗಳು. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ ಮಾನ್ಯ. ಹುಬ್ಬಳ್ಳಿ ತಾಲೂಕು ಇನಾಂ ವೀರಾಪುರದಲ್ಲಿ ಈ ಘಟನೆ ನಡೆದಿದೆ. ಆ ದೃಶ್ಯಗಳನ್ನು ನಾವು ನಿಮ್ಗೆ ತೋರ್ಸಕ್ಕಾಗಲ್ಲ ವೀಕ್ಷಕರೇ. ಆದರೂ ಕೂಡ ಅದು ಇಂಟೆನ್ಸಿಟಿ, ಅದರದ್ದು ತೀವ್ರತೆ ಎಷ್ಟಿತ್ತು, ಆ ದೃಶ್ಯ ಎಷ್ಟು ಕರಳು ಹಿಂಡೋ ಥರ ಇತ್ತು, ಯಾವ ರೀತಿಯಾದಂಥ ಹಿಂಸೆ ಅದು ನೋಡಿ. ರಕ್ತದ ಮಡುವಿನಲ್ಲಿ ತೇಲಾಡ್ತಾ ಇದ್ದಾಳೆ ಆ ಹೆಣ್ಮಗಳು. ಅವ್ರ ಸಂಬಂಧಿಕರು ಆಕೆಯನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಫುಲ್ ಬ್ಲರ್ ಮಾಡಿದ್ದೀವಿ. ಯಾಕೆ ಅಂದರೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾವು ಆ ದೃಶ್ಯಗಳನ್ನು ತೋರ್ಸೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ರಕ್ತ. 7 ತಿಂಗಳ ಗರ್ಭಿಣಿ, ತಲೆಗೆ ಕೊಚ್ಚಿದ್ದಾರೆ, ಹೊಟ್ಟೆಗೆ ಹೊಡೆದಿದ್ದಾರೆ, ರಕ್ತದಲ್ಲಿ ಒದ್ದಾಡ್ತಾ ಇದ್ದಾಳೆ ಆ ಹೆಣ್ಮಗಳು. ಆಕೆ ಮಾಡಿದಂಥ ಏಕೈಕ ತಪ್ಪು ಬೇರೆ ಜಾತಿಯ ಹುಡುಗನನ್ನು ಮದುವೆ ಆಗಿರೋದು. ಅಷ್ಟೇ ಆಕೆ ಮಾಡಿರುವಂಥ ದೊಡ್ಡ ತಪ್ಪು. ಬೇರೆ ಜಾತಿ ಒಬ್ಬ ದಲಿತರು ಅನ್ನೋ ಕಾರಣಕ್ಕೆ ತನ್ನ ಮಗಳು ಬದುಕಿರಲೇಬಾರ್ದು ಅಂತ ಒಬ್ಬ ತಂದೆ ಈ ರೀತಿ ಕೊಚ್ಚಿ ಕೊಲೆ ಮಾಡ್ತಾನೆ ಅಂದರೆ ಆತನ ಮನಸ್ಥಿತಿ ಹೇಗಿದೆ, ಆತನ ಮಾನಸಿಕತೆ ಹೇಗಿದೆ ಅಂತ. ಈ ಮನಸ್ಥಿತಿಗೆ, ಈ ಮಾನಸಿಕತೆಗೆ ನಾವು ನೀವು ಕಾರಣ ವೀಕ್ಷಕರೇ. ನಮ್ಮ ಸಮಾಜ ಕಾರಣ. ಡೆಫಿನೆಟ್ಲಿ ಮಗಳು ಓಡ್ ಹೋದ್ಲು, ಮಗಳು ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ಲು, ಮಗಳು ತನ್ನ ಇಚ್ಛೆಗೆ ವಿರುದ್ಧ ಮದುವೆ ಮಾಡ್ಕೊಂಡ್ಬಿಟ್ಲು, ಮಗಳು ಬೇರೆ ಜಾತಿಯವ್ರನ್ನ ಮದುವೆ ಆದ್ಲು, ಮಗಳು ಬೇರೆ ಧರ್ಮದವ್ರನ್ನ ಮದುವೆ ಆದ್ಲು. 4 ಜನ ನೋಡಿದ್ರೆ ಏನಂತಾರೆ, 4 ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ, 4 ಜನರ ಮುಂದೆ ನಿಮ್ಮ ಮರ್ಯಾದೆ ಹೋಯ್ತು, ನಿಮ್ಗೆ ಅವಮಾನ ಆಯಿತು ಅನ್ನೋವಂತಹ ಮಾತುಗಳು ಇವತ್ತು ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವು